ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಕಡೆ ಹೋಗೋದಾದ್ರೆ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಎಲ್ಲ ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಕೂಡ ನಾನು ನಿಮಗೊಂದು ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠವಾದಂತಹ ಒಂದು ಪ್ಲೇಸ್ ಮಲ್ಲೇಶ್ವರಂ ಕರ್ಕೊಂಡು ಬರ್ತಾ ಇದ್ದೀನಿ. ಮಲ್ಲೇಶ್ವರಂನಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದಂಥ 100 ವರ್ಷ ಹಳೆಯದಾದಂತಹ ಒಂದು ಸುಂದರವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಇದೇ ನೋಡಿ, ಮಲ್ಲೇಶ್ವರಂ 11ನೇ ಕ್ರಾಸ್ನಲ್ಲಿರುವಂಥ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದನ್ನು ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಬಹಳ ಪ್ರಾಚೀನವಾದದ್ದು, ಅಂದರೆ ಸುಮಾರು 100 ವರ್ಷ ಹಳೆಯದಾದಂಥ ದೇವಸ್ಥಾನ ಇದು ಸುಮಾರು ವೇಣುಗೋಪಾಲ ದೇವಸ್ಥಾನ 1902ರಲ್ಲಿ ಆಗಸ್ಟ್ 22ರಂದು ಸ್ಥಾಪಿತ ಆಯಿತು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ತುಂಬ ಹಳೆಯ ದೇವಸ್ಥಾನ. ಹಾಗೆ ನೋಡಿಕೊಂಡ್ರೆ ದೇವಸ್ಥಾನ ತುಂಬ ಪ್ರಾಚೀನವಾದದ್ದು ಅಂತ ಹೇಳ್ಬೋದು. ಈ ದೇವಸ್ಥಾನವನ್ನು ಪಂಚರತ್ನಾಗಮ ಮತ್ತು ವೈದಿಕ ಪದ್ಧತಿ ಈ ಕಾರ್ಯರೂಪದಲ್ಲಿ ನಡೆಯುವಂಥ ವಿಧಾನದಲ್ಲಿ ಅಂತ ಅನುಗುಣವಾಗಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ದೇವಾಲಯ ಸ್ಥಾಪನೆ ಕಾರ್ಯವನ್ನು ನೆರವೇರಿಸಿದರು ಮಲ್ಲೇಶ್ವರಂ ಅಲ್ಲಿ ನಡೆದಂಥ ಸಮಯದಲ್ಲಿ ಇನ್ನೂ ಮಲ್ಲೇಶ್ವರಂ ಆಗಿರಲಿಲ್ಲ. ಆ ಮಲ್ಲೇಶ್ವರಂ ಆಗ ಪ್ರಾರಂಭಿಕ ಸ್ಥಿತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ದೇವಾಲಯ ಸ್ಥಾಪಿಸುವಂಥ ಕೈಂಕರ್ಯವನ್ನು ಪ್ರಾರಂಭ ಮಾಡಿದ್ದವರು ಮೆಟ್ಲೂರು ವೆಂಕಟರಾಮ ಅಯ್ಯಂಗಾರ್ ಅವರು ಮತ್ತು ಪ್ರೊಫೆಸರ್ A.T. ನಾರಾಯಣ ಅಯ್ಯಂಗಾರ್ ಅವರು ಹಾಗೂ ರಾವ್ ಬಹದ್ದೂರ್ ನರಸಿಂಹಾಚಾರ್ಯ ಇವರು ಮತ್ತು ಪ್ರಮುಖ ವ್ಯಕ್ತಿಗಳು ಈ ದೇವಾಲಯಕ್ಕೆ ಸ್ಥಾಪನೆ ಮಾಡಿದ್ರು. ಅವರು ಇದನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಪೂರ್ಣಗೊಳಿಸೋದಕ್ಕೆ ಆಗಿನ ಕಾಲದಲ್ಲಿ ಇದನ್ನ ಮೈಸೂರು ಮಹಾರಾಜರು, ಅಂದರೆ ಈ ಜಾಗವನ್ನ 140 ಅಡಿ ಉದ್ದ ಹಾಗೂ 250 ಅಡಿ ಅಗಲವಾದಂಥ ಈ ನಿವೇಶನವನ್ನ ಮೈಸೂರು ಮಹಾರಾಜರು ಆಗ ಇದನ್ನ ದಾನವಾಗಿ ಕೊಟ್ಟಿದ್ರು. ಅದಲ್ಲದೆ ಈ ದೇವಸ್ಥಾನ ಕಟ್ಟೋದಕ್ಕೆ, ಈ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಸುಮಾರು 3250 ವರಹಗಳನ್ನು ಕೂಡ ಕೊಟ್ಟಿದ್ರು ಅಂತ ಹೇಳ್ತಾರೆ. ಜೊತೆಗೆ ಸಾರ್ವಜನಿಕರೆಲ್ಲರೂ ಸೇರಿ 1794 ವರಹಗಳನ್ನು ಸಂಗ್ರಹಿಸಿ ಈ ದೇವಸ್ಥಾನದ ಒಂದು ನಿರ್ಮಾಣ ಕಾರ್ಯವನ್ನು ಮಾಡಿದ್ರು ಅಂತ ಹೇಳಲಾಗತ್ತೆ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ನಾನು ಸ್ಪೆಷಲ್ ಪರ್ಮಿಷನ್ ತೊಗೊಂಡು ನಿಮಗೋಸ್ಕರ ಈ ಒಂದು ಚಿಕ್ಕ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಖಂಡಿತವಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಒಂದು ಅಂಬೆಗಾಲ್ ಕೃಷ್ಣ ಕೂಡ ಇದ್ದಾನೆ. ಇಲ್ಲಿ ಯಾರ ಮಕ್ಕಳಾಗಲಿಲ್ಲ ಅಂಥವರು ಇಲ್ಲಿ ಬಂದು ತೊಟ್ಲನ್ನು ಕಟ್ಟಿದ್ರೆ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಮತ್ತೆ ವಿಶೇಷವಾದಂಥ ದಿನಗಳಲ್ಲಿ ಬಹಳ ಒಂದೊಂದು ದೇವತಾ ಕಾರ್ಯಗಳು, ಮಹತ್ವವಾದ ಕಾರ್ಯಗಳು ಕೂಡ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ. ಅದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಈ ದೇವಸ್ಥಾನ ಇನ್ನೊಂದು ವಿಶೇಷ, ತುಂಬ ವಿಶೇಷ ಏನು ಅಂದರೆ, ಆಗಿನ ಟೈಮಲ್ಲಿ ಯಾವಾಗ ನಡೆದು ಈ ಎಲ್ಲ ದೇವತಾಗಳ ಒಂದು ಪ್ರತಿಷ್ಠಾಪನೆ ಯಾವಾಗ ಆಯಿತು ಆ ಕಾಲದಲ್ಲಿ, ಆ ದಿನ ಉತ್ತರ ಭಾದ್ರ ನಕ್ಷತ್ರ, ಶುಭಕೃತ್ ಸಂವತ್ಸರ, ಬಹುಳ ತೃತೀಯ, ಶುಭ ಶ್ರಾವಣ ದಿನದಂದು ಈ ದೇವಸ್ಥಾನದ ನಡೆಯಿತು ಅಂತ ಹೇಳ್ತಾರೆ. ಅದೇ ದಿನ ಇನ್ನೊಂದು ವಿಶಿಷ್ಟ ನಡೆಯಿತು. ಏನು ಅಂದರೆ, ಮೈಸೂರಿನಲ್ಲಿ 4ನೇ ಆದಂಥ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕ ಕೂಡ ಆಗಿತ್ತು. ಅದೊಂದು ಬಹಳ ವಿಶೇಷ. ಇಲ್ಲಿ ಅವರು ಒಂದು ದೇಣಿಗೆ ಕೂಡ ಇಲ್ಲಿ ಕೊಟ್ಟಿದ್ರು, ಜಾಗ ನಿವೇಶನವನ್ನು ಕೊಟ್ಟಿದ್ರು. ಜೊತೆಗೆ ಸಂಗ್ರಹ ಮಾಡಿ ಒಂದು ದುಡ್ಡನ್ನು ಕೂಡ ಇದು ದೇವಸ್ಥಾನಕ್ಕೆ ಕೊಟ್ಟಿದ್ರು. ಪ್ಲಸ್ ಅವರ ಪಟ್ಟಾಭಿಷೇಕ ಕೂಡ ಆಗಿತ್ತು ಇದು ಬಹಳ ವಿಶೇಷ. ಈ ದೇವಸ್ಥಾನದಲ್ಲಿ ಸುಮಾರು ಸೇವೆಗಳು ನಡೆಯುತ್ತೆ. ಅದರಲ್ಲಿ ಕೆಲವು ವಿಶೇಷತೆ ಅಂದರೆ ಚಿತ್ರಾನ್ನ ಹಾಗೂ ಊಂಜಲ್ ಸೇವೆ ಅಂತ. ಈ ಸೇವೆಗಳನ್ನ ನೀವು ಮಾಡಬೇಕಂದ್ರೆ ಅವರ ವೆಬ್ಸೈಟ್ನಲ್ಲಿ ಅದರ ಒಂದು ಡೀಟೇಲ್ಸ್ಗಳು ಕೊಟ್ಟಿರ್ತಾರೆ. ಹಾಗೂ ಅದರ ಲಿಂಕ್ನ ಆ ವೆಬ್ಸೈಟ್ ಒಂದನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಅದನ್ನು ನೋಡಿ ನೀವು ಸೇವೆಗೆ ಪಾತ್ರ ಆಗಬಹುದು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.